ನಮಸ್ಕಾರ ಟಿವಿ2ಗೆ ಸ್ವಾಗತ. ನಾನು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಸತ್ಯಮ್ಮನಕುಂಟೆ ಭಾಗದಲ್ಲಿ ಇತ್ತೀಚೆಗೆ ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸುವ ಉದ್ದೇಶದಿಂದ ವಿಶೇಷ ಸಭೆಯೊಂದನ್ನು ಆಯೋಜಿಸಲಾಗಿತ್ತು. ಈ ಸಭೆಯಲ್ಲಿ ಸ್ಥಳೀಯ ನಿವಾಸಿಗಳು ಬಹುಸಂಖ್ಯೆಯಲ್ಲಿ ಭಾಗವಹಿಸಿ ತಮ್ಮ ಪ್ರದೇಶದ ಸಮಸ್ಯೆ ಹಾಗೂ ಕುಂದುಕೊರತೆಗಳನ್ನು ಮುಕ್ತವಾಗಿ ಹಂಚಿಕೊಂಡರು. ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಸ್ಥಳೀಯ ಮುಖಂಡರಾದ ಶ್ರೀಮತಿ ಶೋಭಾ ವಿಜಯಕುಮಾರ್ ಅವರು ಸಾರ್ವಜನಿಕರನ್ನುದ್ದೇಶಿಸಿ ಮಾತನಾಡಿ, ನಿಮ್ಮ ಎಲ್ಲಾ ಸಮಸ್ಯೆಗಳನ್ನು ನಾವಿಲ್ಲಿ ಗಮನಿಸಿದ್ದೇವೆ. ನಮ್ಮ ಜನಪ್ರಿಯ ಶಾಸಕರು ಹಾಗೂ ಪಕ್ಷದ ಹಿರಿಯ ಮುಖಂಡರ ಮಾರ್ಗದರ್ಶನದಲ್ಲಿ ನಿಮ್ಮ ಈ ಎಲ್ಲಾ ಕುಂದುಕೊರತೆಗಳನ್ನು ಆದಷ್ಟು ಬೇಗ ಪರಿಹರಿಸಿ ಅಗತ್ಯ ಸೌಲಭ್ಯಗಳನ್ನು ಒದಗಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇವೆ ಎಂದು ಭರವಸೆ ನೀಡಿದರು. ಸಭೆಯಲ್ಲಿ ಕ್ಷೇತ್ರದ ಪ್ರಮುಖ ಮುಖಂಡರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಇದಕ್ಕೆಲ್ಲ ನಮ್ಮ ಎಂ ಕೃಷ್ಣಪ್ಪ ಅವರು ಶಾಸಕರಾದ ಅವರು ಮಾರ್ಗದರ್ಶನದಿಂದ ನಾವು ಇಲ್ಲಿ ಸಮಸ್ಯೆಗಳನ್ನ ತಿಳಿಸಿ ಅವ್ರಿಗೂ ಒಂದು ಇದನ್ನ ಗಮನಕ್ಕೆ ತಂದು ನಾವು ಇದನ್ನ ಕೆಲಸ ಮಾಡ್ಕೊಡ್ತಾ ಇದ್ದೀವಿ. ಇಲ್ಲಿ ಏನು ಸತ್ಯಮ್ಮನಕುಂಟೆ ಒಂದು ಏರಿಯಾದಲ್ಲಿ ಇಲ್ಲಿ ನಾವು ಬಂದು ಜನಗಳ ಕಷ್ಟ ಸುಖ ವಿಚಾರಿಸ್ಕೊಳಕ್ಕೆ ಮತ್ತೆ ಏರಿಯಾ ಹೇಗಿದೆ ಅಂತೆಲ್ಲ ತಿಳಿಸ್ಕೊಂಡು ನಾವು ಅದಕ್ಕೆ ನಮ್ಮ ಅಧ್ಯಕ್ಷರ ಮುಖಾಂತರ ಇಲ್ಲಿಲ್ಲ ಮುಖಂಡರ ಮುಖಾಂತರ ಬಂದು ಎಲ್ಲ ವಿಸಿಟ್ ಮಾಡಿ ಎಲ್ಲಾ ಕಷ್ಟ ಸುಖಗಳನ್ನ ಅವ್ರನ್ನ ಕೇಳಿ ಮತ್ತೆ ಅದಕ್ಕೆಲ್ಲ ನಾವು ಸ್ಪಂದಿಸೋಣ ಅಂತ ಹೇಳಿ ನಾವು ಇಲ್ಲಿ ಮನೆಗಾಗ್ಲಿ ಏರಿಯಾಗಾಗ್ಲಿ ಎಲ್ಲ ಬಂದು ಭೇಟಿ ಮಾಡ್ತಾ ಇದೀವಿ. ಮತ್ತೆ ಇದೇ ಅಲ್ದಿರೋ ವಸಂತಪುರ ವಾರ್ಡ್ ಅಲ್ಲಿ ಇರೋ ಎಲ್ಲಾ ಏರಿಯಾದವರೆಗೂ ಹೋಗಿ ನಾವೆಲ್ಲ ವಿಸಿಟ್ ಮಾಡಿ ಎಲ್ಲ ಸ್ಪಂದಿಸೋಣ ಅಂತ ಹೇಳಿ ನಾವು ಇದನ್ನ ಇಟ್ಕೊಂಡಿದ್ದೇವೆ. ಅವ್ರ ಸಮಸ್ಯೆ ಹೇಳಿದ್ದಾರೆ, ನಮ್ಮ ಒಂದೊಂದೇ ನಾವು ಒಂದೇ ಸರಿ ಎಲ್ಲ ಮಾಡಕ್ಕಾಗೋದಿಲ್ಲ. ನಮ್ಗೆ ಇಲ್ಲಿರೋರು ಏನೇನ್ ಸದ್ಯಕ್ಕೆ ನಾವು ಮಾಡ್ಬೇಕಾಗುತ್ತೆ ಅನ್ನೋದನ್ನ ಒಂದೊಂದೇ ತಿಳಿದು ಅದನ್ನ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ವಿ. ಈಗ ಆಲ್ರೆಡಿ ಎಲ್ಲ ಒಂದೊಂದೇ ಮಾಡ್ತಾ ಇದೀವಿ. ಇಲ್ಲಿ ಇರೋ ಜನಗಳಿಗೆ ಅವ್ರ ಜೊತೆಗೆ ನಮ್ಗೆ ಇಲ್ಲಿರೋ ಮುಖಂಡರುಗಳ ಜೊತೆ ನಾವು ಸೇರಿ ಎಲ್ಲ ಸ್ಪಂದಿಸ್ತಾ ಇದೀವಿ. ಎಲ್ಲ ಒಂದು ಮಾಡ್ಕೊಡ್ತೀವಿ. ಇಲ್ಲಿ ಮೊದ್ಲು ಇಲ್ಲಿ ಜನ ಬಂದು ಹೇಳ್ತಾ ಇರೋದು ಇಲ್ಲಿ ಕಸದ್ದು, ಯಾಕೆಂದ್ರೆ ಇಲ್ಲಿ ಕಸ ಒಂದು ಆ ಕಡೆಯಿಂದ ಈ ಕಡೆ ಎಲ್ಲಾ ಕಡೆಯಿಂದ ಬಂದು ಇಲ್ಲೊಂದು ಜಾಗ ಇರೋದ್ರಿಂದ ಖಾಲಿ ಜಾಗ ಇರೋದ್ರಿಂದ ಬಂದು ಎಲ್ಲ ಕಸನೆಲ್ಲ ಅಲ್ಲಿ ಹಾಕ್ತಾ ಇದ್ದಾರೆ, ಡಂಪ್ ಮಾಡ್ತಿದ್ದಾರೆ. ಇಲ್ಲಿ ಮಕ್ಕಳು ಓಡಾಡೋದಕ್ಕೆ ಮತ್ತೆ ಜನ ಹೆಂಗಸರು ಓಡಾಡೋದಕ್ಕೆ ತುಂಬಾ ಕಷ್ಟ ಪಡ್ತಾರೆ. ಅದನ್ನ ಫಸ್ಟ್ ಒಂದು ಹೇಳಿದ್ದಾರೆ. ಮತ್ತೆ ನೀರಿಂದೆಲ್ಲ ವ್ಯವಸ್ಥೆ ಚೆನ್ನಾಗಿದೆ. ಮತ್ತೆ ಕಸದ್ದು ಮೇನ್ ಬಂದಿದೆ. ಮತ್ತೆ ಈ ಮೋರಿಗಳು ಸ್ವಲ್ಪ ಎಲ್ಲ ಮಡ್ಡೆಲ್ಲ ಕಟ್ಕೊಂಡಿರೋದ್ರಿಂದ ಅದು ಮೋರಿ ಸಲೀಸಾಗ್ಬೇಕು ಅಂತ ಹೇಳಿ ಹೇಳ್ತಾ ಇದಾರೆ. ಅದನ್ನೆಲ್ಲ ಮಾಡ್ಕೊಳ್ತಾರೆ. ಇವತ್ತು ಶೋಭಾ ವಿಜಯಕುಮಾರ್ ಅವರು ನಮ್ಮ ಏರಿಯಾಕ್ ಬಂದವ್ರೆ. ನಮ್ಮ ಏರಿಯಾದಲ್ಲಿ ಏನೇ ಸಮಸ್ಯೆ ಇದ್ರು ಸಾಲ್ವ್ ಮಾಡ್ತೀನಿ ಅಂತ ಹೇಳವ್ರೆ. ನಮ್ಗೆ ಇಂಥ ಸಮಸ್ಯೆಗಳಿವೆ, ನಾವ್ ಹೇಳಿದೀವಿ. ಈಗ ಅವರು ಎಲೆಕ್ಷನ್ ಟೈಮಲ್ಲಿ ಮಾತ್ರ ಬರ್ತಾರೆ, ಇಲ್ಲ ಬೇರೆ ಟೈಮ್? ಇಲ್ಲ ಬೇರೆ ಟೈಮ್ ಎಲ್ಲ ಬರ್ತಾರೆ. ಅದೇನೋ ಕಷ್ಟ ಸುಖ ಅಂತ ಹೇಳಿದ್ರೆ ಸಪೋರ್ಟ್ ಮಾಡ್ತಾರೆ. ಹೌದು, ಸಪೋರ್ಟ್ ಮಾಡ್ತಾರೆ. ಅದು ನಿಮ್ಮ ಬೆಂಬಲ ಯಾವಾಗ ಇದ್ದೇ ಇರುತ್ತೆ? ಇದ್ದೇ ಇರುತ್ತೆ.